Hello, good morning to all of you. I'm Professor and Dr. P. Surendra Upadhyay speaking from Bangalore. ಓಕೆ, ಈಗ ನಿಮಗೆ ಮಿಥುನ ಲಗ್ನ ವೃಷಭ ರಾಶಿ ಜನವರಿ 2026 ಪ್ರಿಡಿಕ್ಷನ್ ತಿಳಿಸಲಿಕ್ಕಿದ್ದೇನೆ. ಓಕೆ, ಈಗ ಇಲ್ಲಿ ಕುಂಡಲಿಯನ್ನು ನೋಡಿ. ಜನವರಿ 31 ಕುಂಡಲಿಯ ಫೆಬ್ರವರಿ 1ನೇ ತಾರೀಕು ಏನು, ಮಿಥುನ ಲಗ್ನದಲ್ಲಿಯೇ ಗುರು ವಕ್ರಿಯಾಗಿದ್ದಾನೆ. ಗುರು ಮಾರ್ಗಿ ಆಗುವುದು ಯಾವಾಗ? ಜೂನ್ 2ನೇ ತಾರೀಕು. ಚಂದ್ರ ಇಲ್ಲಿ ಕಟಕದಲ್ಲಿ, ಕೇತು 3ನೇ ಮನೆಯಲ್ಲಿ. ಹಾಗೆ ರವಿ, ಶುಕ್ರ, ಕುಜ, ಬುಧ ಇಲ್ಲಿ ಮಕರದಲ್ಲಿ, ರಾಹು ಭಾಗ್ಯದಲ್ಲಿ, ಶನಿ ದಶಮದಲ್ಲಿ. ಆಯ್ತಾ? ಆಮೇಲೆ ಫೆಬ್ರವರಿ 4ನೇ ತಾರೀಕು ಬುಧನು ರಾಹುವನ್ನು ಅಪ್ಪಿಕೊಂಡನು. ನೋಡಿ, ಬುಧನು ರಾಹುವನ್ನು ಅಪ್ಪಿಕೊಂಡ ಅಂದರೆ ಕುಂಭರಾಶಿಗೆ ಬುಧ ಹೋದ, ಅಷ್ಟೇ ವ್ಯತ್ಯಾಸ. ಫೆಬ್ರವರಿ 6ನೇ ತಾರೀಕು ಏನಾಯಿತು? ಶುಕ್ರನೂ ಕೂಡ ಬುಧನ ಜೊತೆಗೆ ಸೇರಿದ. ನೋಡಿ ಎಷ್ಟೊಂದು ಅನುಕೂಲ ಅಲ್ಲ. ಲಕ್ಷ್ಮೀನಾರಾಯಣ ಯೋಗ ಆಯ್ತಲ್ಲ ಅಲ್ಲಿ. ಫೆಬ್ರವರಿ 13ನೇ ತಾರೀಕು ರವಿ ಕೂಡ ಕುಂಭರಾಶಿಗೆ ಹೋದ. ನೋಡಿ, ರವಿ ಕೂಡ ಕುಂಭರಾಶಿ, ರವಿ ಮತ್ತು ಕುಜ. ಓಕೆ, ಫೆಬ್ರವರಿ 24 ತಾರೀಕು ಕುಜನೂ ಕೂಡ ಕುಂಭರಾಶಿಗೆ ಹೋದ. ನೋಡಿ, ರವಿ, ಶುಕ್ರ, ಕುಜ, ಬುಧ, ರಾಹು, ಒಂದು ತಿಂಗಳು ಇವರಿಗೆ ಪಂಚಗ್ರಹ ಯೋಗ. ಓಕೆ, ರವಿ ಅಂದರೆ ಸರ್ಕಾರ, ರವಿ ಅಂದರೆ ತಂದೆ, ಶುಕ್ರ ಅಂದರೆ ಹೆಂಡತಿ, ಶುಕ್ರ ಅಂದರೆ ಶೋಕು, ಕುಜ ಅಂದರೆ ಲಾಜಿಕ್ಕು, ಕುಜ ಅಂದರೆ ಸಿಟ್ಟು, ಕುಜ ಅಂದರೆ ಜಗಳ, ರಾಹು ಅಂದರೆ ಪ್ರೆಸಿಡೆಂಟೆಡ್ ಖರ್ಚು ಅಥವಾ ಹಣ, ಫಾರಿನ್ ಟ್ರಿಪ್. ಬುಧ ಅಂದರೆ ಬುದ್ಧಿ, ಬುಧ ಅಂದರೆ ಸಾಫ್ಟ್ವೇರ್, ಬುಧ ಅಂದರೆ ಬ್ಯಾಂಕಿಂಗ್, ಬುಧ ಅಂದರೆ ಫೈನಾನ್ಸ್, ಇನ್ಶೂರೆನ್ಸ್ ಸೆಕ್ಟರ್ಸ್, ಬುಧ ಅಂದರೆ ಟೆಕ್ಸ್ಟೈಲ್ ಬಿಸ್ನೆಸ್. ಓಕೆ, ಇದೆಲ್ಲ ಬುಧ. ಬುಧ ಅಂದರೆ ಚೈಲ್ಡಿಶ್, ಬಾಲ್ಯಾಪ್ಯ. ಎಷ್ಟೇ ಏಜ್ ಆದರೂ ಕೂಡ ಅವರು ಬಾಲ್ಯಾಪ್ಯದಂತೆ ಮಾತನಾಡ್ತಾರೆ ಅಂತ ಹೇಳ್ಬೋದು. ಆಯಿತಾ? ಸೊ ಬುಧ ಫೆಬ್ರವರಿ ತಿಂಗಳು 26ರಂದು ಬುಧನು ವಕ್ರಿ ಆದ. ಅಂದರೆ ಏನಾಯಿತು? ಆವಾಗ ನಾವು ಹಿಂದಿನ ಮನೆ ತೆಗೆದುಕೊಂಡು ಹೇಳಬೇಕಾಗುತ್ತೆ. ವಕ್ರಿ ಆದರೆ ಅಲ್ಲಿ ಹಿಂದಿನ ಮನೆಯನ್ನು ತೆಗೆದುಕೊಂಡು ಹೇಳಬೇಕಾಗತ್ತೆ. ಓಕೆ, ಸೊ ಇದಷ್ಟು ನೀವು ನೆನ್ಪಿಟ್ಕೋಬೇಕು. ಆಮೇಲೆ ಈಗ ಇಲ್ಲಿ 3 ಫೇಸ್ ನಾವು ಪ್ರಿಡಿಕ್ಷನ್ ಕೊಡಬೇಕಾಗುತ್ತೆ. ಫೆಬ್ರವರಿ 1ರಿಂದ 3, 4ರಿಂದ 13, 13ರಿಂದ 29. ಓಕೆ, ಗ್ರಹ ಸ್ಥಿತಿ ಏನಾಗಿರುತ್ತೆ ಅಂದರೆ, ಲಗ್ನ ಅಂದರೆ ಲಗ್ನದಲ್ಲೇ ರೆಟ್ರೋಗ್ರೇಡ್ ಜುಪಿಟರ್ ಇದ್ದಾನೆ, 3ನೇ ಮನೆಯಲ್ಲಿ ಕೇತು, 8ನೇ ಮನೆಯಲ್ಲಿ ಸನ್, ಮರ್ಕ್ಯುರಿ, ಮಾರ್ಸ್, ವೀನಸ್. ಓಕೆ, 8ನೇ ಮನೆಯಲ್ಲಿ ಮೊದಲಿದ್ದು, ಆಮೇಲೆ 9ಕ್ಕೆ ಹೋದ. ವೃತ್ತಿ 8ನೇ ಕ್ಲಸ್ಟರ್, ಹೌಸ್ ಆಫ್ ಕ್ಲಸ್ಟರ್. ಓಕೆ, ಸೊ ರಿಸರ್ಚ್, ಅನಾಲಿಸಿಸ್, ಅಕಲ್ಟ್, ಡೀಪ್ ವರ್ಕ್ ಅದೆಲ್ಲ ಬರ್ತದೆ. ಸ್ಯಾಟರ್ನ್ 10ನೇ ಮನೆ, ಸ್ಟಡಿ, ಪ್ರೋಗ್ರೆಸ್, ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ನ್ಯಾಯಾಧೀಶು, ಜಸ್ಟಿಸು, ಹೇರ್ ಆಫ್ ಹೇರ್ ಇರುವುದಿಲ್ಲ. ಆಯಿತಾ? ಆಮೇಲೆ ಜುಪಿಟರ್ ರೆಟ್ರೋ ಅಂದರೆ ಓಲ್ಡ್ ಪ್ರೊಜೆಕ್ಟ್ಸ್ ರಿವೈವ್ ಆಗಲಿಕ್ಕೆ ಸಾಧ್ಯತೆ ಉಂಟು. ಆಮೇಲೆ ಫಲ ಏನು ಅಂದರೆ, ಸೊ ಭಾಳ ಸಿಕ್ಕಾಪಟ್ಟೆ ಕೆಲಸ. ಓಕೆ, ಪ್ರೊಡಕ್ಟಿವ್ ಜಾಬ್ ಸಿಗ್ತದೆ. ಹಣಕಾಸಿನ ವಿಚಾರದಲ್ಲಿ ಸಡನ್ ಗೇನ್ಸ್, ಯಾಕಂದರೆ 8ನೇ ಮನೆ, ಸಡನ್ ಗೇನ್ಸ್, ಇನ್ಶೂರೆನ್ಸ್, ಗ್ರ್ಯಾಚ್ಯುಟಿ, ಪೆನ್ಷನ್, ಟ್ಯಾಕ್ಸ್ ಬೆನಿಫಿಟ್ಸ್ ಇದೆಲ್ಲ ಬರ್ಬೋದು. ಸೊ ಗುರು ರೆಟ್ರೋ ಅಂದರೆ ಈ ಹಣ ಏನಾದರೂ ಬಾಕಿ ಇದ್ದರೆ
ಅದು ವಾಪಸಾತಿ ಆಗ್ತದೆ, ಆಯಿತಾ. ಸೊ ಹಿಡನ್ ಗೇನ್ಸ್ ಉಂಟಾಗ್ತದೆ. ರಿಲೇಷನ್ಶಿಪ್ಪಲ್ಲಿ ಏನಂದರೆ ಎಮೋಷನಲ್ ಇನ್ವಾಲ್ವ್ ಆಗ್ತದೆ. ಶುಕ್ರ ಇರ್ತಾನಲ್ಲ, ಸನ್ ಆ್ಯಂಡ್ ಮಾರ್ಸ್ ಸ್ವಲ್ಪ ಎಗೋ ಕ್ಲಾಶ್ ಬಂದ್ಬಿಡುತ್ತೆ. ಆವಾಗ ಏನಾಗ ಕಾಷನ್ ಏನಂದರೆ ಬಿ ಜಂಟಲ್ ಟು ಅವಾಯ್ಡ್ ಆರ್ಗ್ಯುಮೆಂಟ್ಸ್. ಆರೋಗ್ಯ ದೃಷ್ಟಿಯಲ್ಲಿ ಲೋಯರ್ ಅಬ್ಡಮನಲ್ ಪೇಯ್ನು ಬರ್ಬೋದು, ಇಶ್ಯೂಸ್ ಬರ್ಬೋದು. ಸೂರ್ಯ ಹೀಟ್ ಆ್ಯಂಡ್ ಬಿ ಪಿಗೆ ಕಾರಣವಾಗ್ಬೋದು, ಮೈಗ್ರೇನ್ ಹೆಡೇಕಿಗೆ ಬರ್ಬೋದು, ಆಯಿತಾ. ಸೊ ಒಂದು ರೀತಿಯಲ್ಲಿ ರೆಸ್ಟ್ ಈಸ್ ಇಂಪಾರ್ಟೆಂಟ್. ಇನ್ನು ಲಕ್ ನಿಮಗೆ ರಾಹು 9ನೇ ಮನೆಯಿಂದ ಒಳ್ಳೆ ಫಸ್ಟ್ ಗುಡ್ ಫಾರ್ಚೂನ್ ಅಂತ ಹೇಳ್ತೇವೆ. ಓಕೆ, ಸೊ ಪ್ರಯಾಣ, ಟ್ರಾವೆಲ್, ಶಾರ್ಟ್ ಟ್ರಾವೆಲ್ಸು ಇದೆ, ಲಾಂಗ್ ಟ್ರಾವೆಲು ಕೂಡ ಇದೆ, ಬೋತ್ ಪಾಸಿಬಲ್. ಪರದೇಶ ಯೋಗ ಕೂಡ ಇದೆ, ಆಯಿತಾ. ಸೊ ಫೇಸ್ 2 ಅಲ್ಲಿ ಫೆಬ್ರವರಿ 4ರಿಂದ 13ನೇ ತಾರೀಕು ಗ್ರಹ ಬದಲಾವಣೆ ಆಗ್ತದೆ. ಯಾಕಂದರೆ ಮರ್ಕ್ಯುರಿ ಜಾಯಿನ್ಸ್ ರಾಹು ಇನ್ ಅಕ್ವೇರಿಯಸ್ 9th ಹೌಸ್. ಫೆಬ್ರವರಿ 6 ಶುಕ್ರ ಜಾಯಿನ್ಸ್ ರಾಹು, ಲಕ್ಷ್ಮೀನಾರಾಯಣ ಯೋಗ. ಆಮೇಲೆ ಸೂರ್ಯ ಕೂಡ ಜಾಯ್ನ್ ಆಗ್ತಾನೆ. ಒಟ್ಟಾರೆ ಮೇಲೆ ಅಲ್ಲಿ ಎಲ್ಲ ಸಿಕ್ಕಾಪಟ್ಟೆ ಆ್ಯಕ್ಟಿವ್, 9ನೇ ಮನೆ, ಗೊತ್ತಾ. ಸೊ ಎಲ್ಲ ರೆಕಗ್ನಿಷನ್ ಸಿಗ್ತದೆ, ಪ್ರಮೋಷನ್ ಸಿಗ್ತದೆ, ನೀವು ಅಪರ್ಚುನಿಟಿ ಸಿಗ್ತದೆ, ಫಾರಿನ್ ಕ್ಲೈಂಟ್ಸ್ ಬರ್ತಾರೆ, ಸ್ಟೆಬಿಲಿಟಿ ಇರುತ್ತೆ. ಸ್ಯಾಟರ್ನ್ 10ನೇ ಮನೆಯಿಂದ, ಗುರು ಲಗ್ನದಲ್ಲಿಂದ ಇಂಟೆಲಿಜೆನ್ಸ್ ಪೀಕ್ ಪೀರಿಯಡ್ ಇರುತ್ತೆ. ಆಮೇಲೆ ಕ್ಯಾರಿಯರ್ ರೈಸಸ್, ನಿಮ್ಮ ಕ್ಯಾರಿಯರ್ ಹೈ ಶಾರ್ಪ್ಲಿ ರೈಸ್ ಆಗುತ್ತೆ. ಹಣಕಾಸಿನ ವಿಚಾರದಲ್ಲಿ ಲಕ್ಷ್ಮೀನಾರಾಯಣ ಯೋಗ, ರಾಹು ಸಡನ್ ಗೇನ್ಸ್, ಸ್ಮಾರ್ಟ್ ಡಿಸಿಷನ್ಸ್ ನೀವು ತೊಗೊಳ್ತೀರ, ಯಾಕಂದರೆ ಬುಧ ಅಲ್ಲಿ ಇನ್ವಾಲ್ವ್ ಆಗಿರ್ತಾನೆ. ಎಕ್ಸಲೆಂಟ್ ಫೈನಾನ್ಷಿಯಲ್ ಪೀರಿಯಡ್ ಅಂತ ಹೇಳ್ಬೋದು. ಈ ಎಂಟೈರ್ ಗುಡ್ ಲಕ್ ನಿಮಗೆ. ಓಕೆ, ಆಂಗ್ಸೈಟಿ, ಹೀಟು ಸಂಬಂಧಿತ ಎಲ್ಲ ಬರ್ತದೆ. ಆದರೆ ಜುಪಿಟರಿಂದ ಪ್ರೊಟೆಕ್ಟ್ಸ್, ಯಾಕಂದರೆ ಜುಪಿಟರ್ನ 9ನೇ ದೃಷ್ಟಿ ಅದ್ರ ಮೇಲೆ ಬೀಳ್ತದೆ, ಅದನ್ನು ನೆನ್ಪಿಟ್ಕೊಳ್ಳಿ ಯಾವಾಗಲೂ. ಓಕೆ, ಸೊ ಬುಧಾದಿತ್ಯ ಯೋಗನೂ ಇದೆ, ಲಕ್ಷ್ಮೀನಾರಾಯಣ ಯೋಗನೂ ಇದೆ, ಯಾವ ಯೋಗ ಬೇಕು ಎಲ್ಲ ಇದೆ, ಆಯಿತಾ. ಲಾಂಗ್ ಟ್ರಾವೆಲ್, ಫಾರಿನ್ ಟ್ರಾವೆಲ್, ಶಾರ್ಟ್ ಟ್ರಾವೆಲ್ ಇಲ್ಲ. ಶಾರ್ಟ್ ಟ್ರಾವೆಲ್ ಎಸ್ ಕೇತುವಲ್ಲಿ ಇದ್ದಾನೆ, ಅದರಿಂದ ಆ ರೀತಿ ನಿಮಗೆ. ಸೊ ಇನ್ನು ಏನು 13ರಿಂದ 29 ಏನಾಗುತ್ತೆ ಅಂದರೆ ಮಂಗಲ್ ಜಾಯ್ನ್ ಆಗ್ತಾನೆ. ಮರ್ಕ್ಯೂರಿ ರೆಟ್ರೋಗ್ರೇಡ್ ರಿಸಲ್ಟ್ಸ್ ಶಿಫ್ಟ್. ಓಕೆ, ಪ್ರಿವಿಯಸ್ ಹೌಸಿಗೆ ಚೇಂಜ್ ಆಗ್ತಾನೆ. ಏನಾಗುತ್ತೆ ಕ್ಯಾಪ್ರಿಕ, ಆವಾಗ 9ನೇ ಮನೆ ಸನ್, ವೀನಸ್, ಮಾರ್ಸ್, ರಾಹು. ಮರ್ಕ್ಯೂರಿ ರೆಟ್ರೋ ಆಗ್ತಾನೆ. ಓಕೆ, 8ನೇ ಮನೆ ರಿಸಲ್ಟ್ಸ್ ಕೊಟ್ಬಿಡ್ತಾನೆ. ಓಕೆ, ಬೃಹಸ್ಪತಿ ರೆಟ್ರೋ ಲಗ್ನದಲ್ಲೇ ಇದ್ದಾನೆ. ಸೊ ಅದರಿಂದ ಮಾರ್ಸ್ ಇನ್ 9th ಬೋಲ್ಡ್ ಡಿಸಿಷನ್ಸ್ ಅಂತ ಹೇಳ್ಬೋದು. ಸೂರ್ಯ ಅಥಾರಿಟಿ ಅಂತ ಹೇಳ್ಬೋದು. ಫಲ ಏನು ಅಂದರೆ ಒಳ್ಳೆ ಸಡನ್ ಬ್ರೇಕ್ ಥ್ರೂ ಸಿಗ್ತದೆ. ಮರ್ಕ್ಯುರಿ ರೆಟ್ರೋ ಮೀನ್ಸ್ ಓಲ್ಡ್ ಕ್ಲೈಂಟ್ಸ್ ರಿಟರ್ನ್ ಆಗ್ಬೋದು. ಓಕೆ, ಸೊ ವೀನಸ್ ಪ್ಲಸ್ ರಾವ್ ಸಡನ್ ಗೇನ್ ಸಿಗ್ತದೆ. ಅಗ್ರೆಸಿವ್ ಇನ್ಕಮ್ ಆಗ್ಬೋದು ಮಂಗಲಿಂದಾಗಿ. ಮರ್ಕ್ಯುರಿ ರೆಟ್ರೋ ಅಂದರೆ ಪೆಂಡಿಂಗ್ ಮನಿ ಏನಾದರೆ ಇದ್ರೆ ಅದು ವಾಪಸ್ ಬರ್ತದೆ. ಸಂಬಂಧ ನಿಮಗೆ ಪ್ಯಾಷನ್, ಯಾಕಂದರೆ ಶುಕ್ರ ಮತ್ತು ಕುಜ ಸೇರ್ತಾರೆ, ಲೋ ಪ್ಲ್ಯಾನೆಟ್ಸ್ ಇವರಿಬ್ಬರು. ಗಂಡ ಹೆಂಡತಿ ಇದ್ದರೆ ಇಬ್ಬರು ಅಪ್ಕೊಂಡಿರ್ತಾರೆ ಅಂತ ಹೇಳ್ತೇವೆ, ಆಯಿತಾ. ಎಗೋ ಸನ್, ಆಮೇಲೆ ರಾಹು ಅನ್ಪ್ರಿಡಿಕ್ಟಬಿಲಿಟಿ, ಇದೆಲ್ಲ ನೀವು ತಿಳಿಬೇಕಾದ್ದು. ಮಾರ್ಸ್ ಸನ್ ಹೀಟ್ ರಿಲೇಟೆಡ್ ಪ್ರಾಬ್ಲಮ್ ಬರ್ಬೋದು ನಿಮಗೆ. ಮರ್ಕ್ಯುರಿ ರೆಟ್ರೋ ನರ್ವಸ್ ಡಿಸಾರ್ಡರ್ ಬರ್ತದೆ, ಡಿಮೆನ್ಷಿಯಾ, ಡಿಪ್ರೆಷನ್ ಬರ್ಬೋದು, ಆಯಿತಾ. ಒಟ್ಟಾರ ಮೇಲೆ ಫೆಬ್ರವರಿ ತಿಂಗಳು ನನ್ನ ಪ್ರಕಾರ ಹಣಕಾಸು ಎಕ್ಸಲೆಂಟ್, ಸಡನ್ ಗೇನ್ಸ್, ಫಾರಿನ್ ಇನ್ಕಮ್, ಪೆಂಡಿಂಗ್ ಮನಿ ರಿಟರ್ನ್ಸ್, ಇನ್ನೇನು ಬೇಕಪ್ಪ. ಸಂಬಂಧ ಸೊ ವೆರಿ ಗುಡ್. ಸೊ ಆರೋಗ್ಯದಲ್ಲಿ ಮಾಡ್ರೇಟ್ ಇರ್ತದೆ. ಬಿ ಪಿ ಇದೆಲ್ಲ ಬಿಡಿ, ಉಷ್ಣ ಪ್ರಕೃತಿ ಅದೆಲ್ಲ ಬಿಟ್ಬಿಡಿ, ಆಯಿತಾ. ಸೊ ಒಟ್ಟಾರೆ ಫ್ಯಾಂಟಾಸ್ಟಿಕ್ ಮಂತ್ ಅಂತೇಳಿ ಹೇಳ್ಬೋದು. ಮಿಥುನ ಲಗ್ನದವರಿಗೆ ಫೆಬ್ರವರಿ ತಿಂಗಳು ವೆರಿ ವೆರಿ ಬ್ಯೂಟಿಫುಲ್. ಓಕೆ, ಸೊ ಈಗ ನೀವು ಸ್ಟಾರ್ ವೈಸು ಇದು ಕೊಡೋದಾದರೆ ಶಕ್ತಿ ಯಾರಿಗೆ ಜಾಸ್ತಿ ಅಂದರೆ 4 ಸ್ಟಾರ್ ರೆಟ್ರೋ ಬೃಹಸ್ಪತಿಗೆ. ಓಕೆ, 5 ಸ್ಟಾರ್ ರಾವ್ ಪ್ಲಸ್ ಸನ್ ಪ್ಲಸ್ ಮರ್ಕ್ಯುರಿ ಪ್ಲಸ್ ವೀನಸ್ ಪ್ಲಸ್ ಮಾರ್ಸ್, ಇದಕ್ಕೆ 9ನೇ ಮನೆ, ಆಯಿತಾ. 8ನೇ ಮನೆಗೆ 4 ಸ್ಟಾರ್ಸ್ ಕೊಡ್ಬೋದು, 4 ಗ್ರಹಗಳಿದ್ದಾವೆ. 3rd ಹೌಸ್ ಕೇತುವಿಗೆ 3 ಸ್ಟಾರ್ ಕೊಡಿ. 10ನೇ ಮನೆಗೆ ಶನಿ, ಸ್ಟಡಿ ಕ್ಯಾರಿಯರ್ ಗ್ರೋತ್ 4 ಸ್ಟಾರ್ ಕೊಡಿ.
ಸೊ ಇದೆಲ್ಲ ನಿಮಗೆ ಸ್ವಲ್ಪ ತಿಳ್ಕೊಳ್ಳಿಕ್ಕೆ. ಓಕೆ, ಸೊ ಅದರಿಂದ ಇದಿಷ್ಟು ನೀವು ಫೆಬ್ರವರಿ ತಿಂಗಳಿಗೆ 2026 ಮಿಥುನ ಲಗ್ನದವರಿಗೆ ಯಾವ ರೀತಿ ಫಲ ಸಿಗ್ತದೆ ಅನ್ನೋದ್ರ ಬಗ್ಗೆ ಹೇಳಿದ್ದೇನೆ. ಇಲ್ಲಿಗೆ ಮುಕ್ತಾಯ ಮಾಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.